ಮಧ್ಯಪ್ರಾಚ್ಯದಲ್ಲಿ ಎಲ್ಲವೂ ಶಾಂತವಾಯಿತು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಶಾಂತವಾಗಿ ಇರೋದಕ್ಕೆ ನಾನು ಬಿಡಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಟೊಂಕ ಕಟ್ಟಿ ನಿಂತಂಗೆ ಕಾಣಿಸ್ತಾ ಇದ್ದಾರೆ. ಯಾಕಂದ್ರೆ ಮತ್ತೆ ಯುದ್ಧದ ಧಮಕಿಯನ್ನು ಹಾಕ್ತಾ ಇದ್ದಾರೆ. ಜಗತ್ತು ಮತ್ತೊಂದು ಯುದ್ಧವನ್ನು ನೋಡಬೇಕಾಗುತ್ತೋ ಅನ್ನೋ ಭಯದಲ್ಲಿದೆ. ಇಡೀ ಜಗತ್ತಿಗೆ ಇದು ಪ್ರೇತ ಕಳೆ ಆವರಿಸೋ ರೀತಿ ಮಾಡಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ಮಾಡೋ ಸಾಧ್ಯತೆ ಇದೆ. UAE ಪರಮಾಣು ಸ್ಥಾವರದ ಮೇಲೆ ಡ್ರೋನ್ ದಾಳಿ ಆಯ್ತಲ್ಲ, ನಿಗೂಢ ದಾಳಿ ಮಾಡಿಸಿದ್ದೆ ಇರಾನ್ ಅಂತ ಹೇಳಲಾಗ್ತಾ ಇದೆ. ಡ್ರೋನ್ ದಾಳಿ ಬೆನ್ನಲ್ಲೇ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಚರ್ಚೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹೊಸ ದಾಳಿಗೆ ಶುರುವಾಗಿದೆ ಚರ್ಚೆಗಳು. ಅದರಂತೆ ಡೊನಾಲ್ಡ್ ಟ್ರಂಪ್ ಹಂಚಿಕೊಳ್ತಾ ಇರುವ ಪ್ರತಿ ಚಿತ್ರಗಳು ಒಂದೊಂದು ಕಥೆಯನ್ನು ಹೇಳ್ತಾ ಇದೆ. ಅವ್ರು ನಮ್ಮ ಫ್ಲೈಟ್ ಎಲ್ಲ ಹತ್ತಿರದಲ್ಲೇ ಸುತ್ತಾ ಇದೆ, ಕ್ಲಾಕ್ ಇಸ್ ಟಿಕ್ಕಿಂಗ್, ಯಾವಾಗ ಬೇಕಾದರೂ ಏನು ಬೇಕಾದರೂ ಆಗಬಹುದು ಅಂತೆಲ್ಲ ಪ್ರಚೋದನಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಟ್ವೀಟ್ನಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ, ಇರಾನ್ ತಲೆಬಾಗಬೇಕು, ಶರಣಾಗಬೇಕು ಅಂತ. ಸರೆಂಡರ್ ಆಗೋ ಮನಸ್ಥಿತಿಯಲ್ಲಿ ಇರಾನ್ ಕೂಡ ಇಲ್ಲ. ಹೀಗಾಗಿ ಎನಿ ಮೂಮೆಂಟ್ ಮತ್ತೆ ಬಾಂಬಿಂಗ್ ನಡೆಯುತ್ತಾ, ಸೀಮಿತ ಮಿಲಿಟರಿ ಆಪರೇಷನ್ನ ಅಥವಾ ಫುಲ್ ಸ್ಕೇಲ್ ವಾರ, ಇದನ್ನು ತಡೆಯೋ ಪ್ರಯತ್ನಗಳು ಯಾರೂ ಮಾಡಲ್ವಾ ನೋಡಬೇಕು. ಈ ಬೆನ್ನಲ್ಲೇ ಇರಾನ್ ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಷರತ್ತುಗಳನ್ನು ವಿಧಿಸೋದನ್ನು ಮುಂದುವರಿಸ್ತಾ ಇದ್ದಾರೆ. ಈ ಷರತ್ತುಗಳನ್ನು ಒಪ್ಪಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇರಾನ್ಗೆ ಇದೇ ವಿಚಾರವಾಗಿ ಎಚ್ಚರಿಕೆಯನ್ನು ಕೂಡ ರವಾನಿಸಿದ್ದಾರೆ. ಸಮಯ ಮೀರ್ತಾ ಇದೆ, ಕ್ಲಾಕ್ ಇಸ್ ಟಿಕ್ಕಿಂಗ್, ಒಪ್ಪಂದದ ಬಗ್ಗೆ ಬೇಗ ನಿರ್ಧಾರ ಮಾಡಿ, ಗಡಿಯಾರ ಟಿಕ್ ಟಿಕ್ ಅಂತ ಇದೆ. ಇರಾನ್ ವೇಗವಾಗಿ ಚಲಿಸೋದು ಉತ್ತಮ, ಆದಷ್ಟು ಬೇಗ ನೀವು ಡಿಸಿಷನ್ ತಗೊಳ್ಳಿ, ಇಲ್ಲ ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ ಅಂತಿದ್ದಾರೆ. ಏನು ಉಳಿಸಲ್ಲ, ನಾವು ಎಲ್ಲ ಮುಗಿಸ್ಬಿಡ್ತೀವಿ, ಪ್ರಳಯ ಸೃಷ್ಟಿ ಮಾಡಿಬಿಡ್ತೀವಿ ಅಂತೆಲ್ಲ ಅಳಸಿ ಹಾಕೋ ಮಾತನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಶಾಂತಿ ಬೇಕು ಜಗತ್ತಿಗೆ ಅಂತ ಡೊನಾಲ್ಡ್ ಟ್ರಂಪ್ ಈಗ ಅನಿಸ್ತಾ ಇಲ್ಲ. ಯುದ್ಧದಾಹ, ಅಮೆರಿಕದ ಯುದ್ಧದಾಹಕ್ಕೆ ಜಗತ್ತು ಜರ್ಜರಿತವಾಗ್ತಾ ಇದೆ. ಏನು ಷರತ್ತಿಟ್ಟಿದ್ದಾರೆ ಮತ್ತೆ, ಇವ್ರು ಯಾಕೆ ಒಪ್ಕೊಳ್ತಿಲ್ಲ ಅನ್ನೋ ವಿಚಾರಕ್ಕೆ ಒಂದಷ್ಟು ಹೈಲೈಟ್ಸನ್ನು ನೋಡ್ಬಿಡೋಣ. ಇರಾನ್ನ 400 kg ಸಂಸ್ಕರಿತ ಯುರೇನಿಯಮನ್ನು ಹಸ್ತಾಂತರ ಮಾಡಬೇಕು. ಅಣು ಬಾಂಬ್ ರೆಡಿ ಮಾಡ್ಕೊಳ್ಳೋದಕ್ಕಂತ ಅವ್ರೇನು 400 kgಯನ್ನು ಇಷ್ಟು ವರ್ಷಗಳಿಂದ ಸಂಗ್ರಹಿಸಿದ್ರು, ಅದನ್ನು ಕೊಟ್ಬಿಡ್ಬೇಕು, ಹಸ್ತಾಂತರ ಮಾಡಿಬಿಡ್ಬೇಕು ಅಂತ ಕೇಳ್ತಿದ್ದಾರೆ. ಇರಾನ್ನಲ್ಲಿನ ಕೆಲ ಪರಮಾಣು ಸ್ಥಾವರಗಳು ಮಾತ್ರ ಕಾರ್ಯವನ್ನು ನಿರ್ವಹಿಸಬಹುದು, ಸೀಮಿತವಾಗಿ ಸಿವಿಲೈಸೇಷನ್ಗೆ ಬೇಕಾಗಿರುವಂತಹ ಅಣು ಸ್ಥಾವರಗಳನ್ನು ಮಾತ್ರ ಉಪಯೋಗಿಸಬಹುದು ಅಂತ ಹೇಳ್ತಿದ್ದಾರೆ. ಇರಾನ್ ಮೇಲೆ ಈ ಹಿಂದೆ ಹೇರಿದ ನಿರ್ಬಂಧಗಳಿಂದ ಆಗಿರುವ ನಷ್ಟ ಅಮೆರಿಕ ಭರಿಸೋದಿಲ್ಲ ಅಂತ ಇರಾನ್ ಕೇಳಿತ್ತು. ನಷ್ಟ ನೀವು ಭರಿಸ್ಕೊಡಿ ಅಂತ. ವಿದೇಶಗಳಲ್ಲಿ ನಿರ್ಬಂಧಕ್ಕೆ ಒಳಗಾಗಿರುವ ಇರಾನ್ನ ಆಸ್ತಿ ಬಿಡುಗಡೆಗೆ ಸಹಮತ ಇಲ್ಲ ಅನ್ನೋದನ್ನು ಅಮೆರಿಕ ಹೇಳ್ತಾ ಇದೆ. ವಿದೇಶಿ ಆಸ್ತಿ ಬಿಡುಗಡೆ ಬಗ್ಗೆ ಇರಾನ್ ಬೇಡಿಕೆಗೆ ಅಮೆರಿಕ ಒಪ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಶಾಂತಿ ಬೇಕು ಅನ್ನೋ ವಿಚಾರದಲ್ಲಿ ಒಂದಿಷ್ಟು ತಲೆಯಲ್ಲಿರೋ ಬುದ್ಧಿಯನ್ನು ಖರ್ಚು ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಯಾಕೋ ಬಯಸ್ತಾ ಇಲ್ಲ, ಅದರಲ್ಲಿ ಅವ್ರ ಸ್ವಾರ್ಥ ಇದೆ. ಬಟ್ ಅಲ್ಟಿಮೇಟ್ಲಿ ಪೆನಾಲ್ಟಿ ಯಾರಿಗೆ ಬೀಳುತ್ತೆ ಕೇಳಿದ್ರೆ ಇಡೀ ಜಗತ್ತಿಗೆ. ಸೊ ಏನಾಗ್ಬೋದು, ಮತ್ತೆ ಯುದ್ಧ ಸ್ಟಾರ್ಟ್ ಆಗುತ್ತಾ, ಆದ್ರೆ ಯಾವಾಗ್ಲಿಂದ? ಮಮತಾ, ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷ ಉಲ್ಬಣಗೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಈಗಾಗಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾದ ಪ್ರವಾಸದ ಬೆನ್ನಲ್ಲೇ ಈಗ ಒಂದು ಪೋಸ್ಟರ್ ಅನ್ನ ಹಂಚ್ಕೊಂಡಿದ್ರು. ಬಿರುಗಾಳಿ ಬೀಸೋಕ್ಕಿಂತ ಮುಂಚೆ ಪರಿಸ್ಥಿತಿ ಅಥವಾ ವಾತಾವರಣ ತಣ್ಣಗಿರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸುಳಿವನ್ನ ಕೊಟ್ಟಿರುವಂತದ್ದು. ಇದ್ರ ಬೆನ್ನಲ್ಲೇ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಜೊತೆಗೂ ಕೂಡ ಅವರು ಮಾತುಕತೆಯನ್ನ ನಡೆಸಿರುವಂತದ್ದು. ಬೆಂಜಮಿನ್ ನೆತನ್ಯಾಹು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತುಕತೆಯ ಬೆನ್ನಲ್ಲೇ ಭದ್ರತಾ ಸಭೆಯನ್ನ ಕೂಡ ನಡೆಸಿದ್ದಾರೆ. ಸೊ ಈ ಎಲ್ಲಾ ಬೆಳವಣಿಗೆಗಳು ಮತ್ತೆ ಯುದ್ಧ ಪುನರಾರಂಭಗೊಳ್ಳುವಂತಹ ಇಶಾರೆಯನ್ನ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಉಲ್ಬಣಗೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಂಡು ಬರ್ತಾ ಇರುವಂತದ್ದು. ಈ ನಡುವೆ ಅಮೆರಿಕ ಒಂದು ಹೊಸ ಹೇಳಿಕೆಯನ್ನ ಬಿಡುಗಡೆ ಮಾಡಿರುವಂತದ್ದು. ಅದೇನು ಅಂದ್ರೆ, ಇರಾನ್ ಯುದ್ಧವನ್ನ ನಿಲ್ಲಿಸಲಿಕ್ಕೆ ಹಾಕಿದಂತಹ ಷರತ್ತುಗಳೇನಿತ್ತು, ಆ ಯಾವ ಷರತ್ತುಗಳಿಗೂ ಕೂಡ ಅಮೆರಿಕ ಒಪ್ಪಿಗೆಯನ್ನ ಸೂಚಿಸಿಲ್ಲ. ಇನ್ಫ್ಯಾಕ್ಟ್ ಅದ್ರ ಜೊತೆಗೆ ಈ 400 kg ಸಂಸ್ಕರಿಸಿದ ಯುರೇನಿಯಂ ಏನಿದೆ ಅದನ್ನ ಹಸ್ತಾಂತರವನ್ನ ಮಾಡಬೇಕು, ಜೊತೆಗೆ ನಾವು ಯಾವುದೇ ಇರಾನ್ನ ಯಾವುದೇ ಕಂಡೀಷನ್ಸ್ ಗಳಿಗೆ ನಾವು ಒಪ್ಪಲ್ಲ ಅನ್ನುವಂಥದ್ದನ್ನ ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಇರಾನ್ ಕೂಡ ಮಂಡಿ ಊರುವಂತ ಯಾವುದೇ ಸಾಧ್ಯತೆಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಹಾರ್ಮುಜ್ ಜಲಸಂಧಿ ಸೇರಿದಂತೆ ಈ ಮಧ್ಯಪ್ರಾಚ್ಯದಲ್ಲಿ ಮತ್ತಷ್ಟು ಸಂಘರ್ಷ ಉಲ್ಬಣಗೊಳ್ಳುವಂತ ಸಾಧ್ಯತೆಗಳಿದಾವೆ. ಪ್ರತಿ ದಾಳಿಗಳು ಕೂಡ ಪುನರಾರಂಭಗೊಳ್ಳುವಂತ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಮಮತಾ, ಧನ್ಯವಾದ ಶಬೀರ್.